ಝೊಮ್ಯಾಟೊ ಷೇರು ಕ್ವಾರ್ಟರ್ಲಿ 1 ಫಲಿತಾಂಶದ ನಂತರ ಷೇರು ಬೆಲೆ 19% ಏರಿಕೆಯಾಯಿತು. ಕಳೆದ ಒಂದು ವರ್ಷದಲ್ಲಿ ಸುಮಾರು 170% ಲಾಭದೊಂದಿಗೆ ಮುನ್ನುಗ್ಗಿತು. ರೇಲ್ಟೆಲ್ ಕಂಪನಿಯು ಕ್ವಾರ್ಟರ್ಲಿ 1 ಫಲಿತಾಂಶಗಳ ನಂತರ ನಿವ್ವಳ ಲಾಭವು 25% ದಿಂದ 49 ಕೋಟಿಗೆ ಏರಿಕೆಯಾಗಿದೆ. ಆದಾಯವು ವರ್ಷಕ್ಕೆ 19% ಹೆಚ್ಚಾಗಿದೆ ಎಂದು ತಿಳಿಸಿತು. ಟಾಟಾ ಮೋಟಾರ್ಸ್ ಮಂಡಳಿಯು 2 ಪಟ್ಟಿ ಮಾಡಿದ ಕಂಪನಿಗಳಿಗಾಗಿ ವಿಲೀನವನ್ನು ಅನುಮೋದಿಸಿದೆ. ಯೋಜನೆಯು 15 ತಿಂಗಳೊಂದಿಗೆ ಮುಕ್ತಾಯಗೊಳ್ಳುತ್ತಿದೆ. ಟಾಟಾ ಮೋಟಾರ್ಸ್ ತನ್ನ ವಾಣಿಜ್ಯ ವಾಹನ ವಿಭಾಗದ ಡಿಮರ್ಜರ್ ಯೋಜನೆಯ 2 ಪ್ರತ್ಯೇಕ ಪಟ್ಟಿ ಮಾಡಲಾದ ಘಟಕ ರಚನೆಗೆ ಕಾರಣವಾಗುತ್ತದೆ ಎಂದು ಹೇಳಿದೆ. ರಿಯಲ್ಮಿಯು ಭಾರತದ ಟಾಪ್ ಸ್ಮಾರ್ಟ್ಫೋನ್ ಬ್ರಾಂಡ್ ಆಗುವ ಗುರಿ ಹೊಂದಿದೆ. 5 ವರ್ಷಗಳಲ್ಲಿ 100 ಹೊಸ ಮಾರುಕಟ್ಟೆಗಳನ್ನು ನಮೂದಿಸುತ್ತದೆ ಎಂದು ಸಿಒ ಹೇಳಿದರು. ಜೂನ್ ತ್ರೈಮಾಸಿಕದಲ್ಲಿ ರಿಯಲ್ಮಿ ಭಾರತೀಯ ಸ್ಮಾರ್ಟ್ಫೋನ್ ಮಾರುಕಟ್ಟೆಯಲ್ಲಿ 12.5% ಪಾಲನ್ನು ಹೊಂದಿದ್ದು, ಕ್ಷಿಯೋಮಿ 18.9%, ಸ್ಯಾಮ್ಸಂಗ್ 18.8% ಮತ್ತು ವಿವೋ 18.1% ಹಿಂದೆ ಇದೆ ಎಂದು ಹೇಳಿತು. ಗೋದ್ರೇಜ್ ಪ್ರಾಪರ್ಟೀಸ್ನ ಎಂಡಿ ಮತ್ತು ಸಿಒ ಗೌರವ್ ಪಾಂಡೆ ಅವರು 2024-25ರಲ್ಲಿ 15,000 ಕೋಟಿಗಳಷ್ಟು ಸಂಗ್ರಹವನ್ನು ನಿರೀಕ್ಷಿಸುತ್ತಾರೆ. ವರ್ಷದ ಕೊನೆಯ ಭಾಗದಲ್ಲಿ ಕಲೆಕ್ಷನ್ ಕರ್ವ್ ಹೆಚ್ಚು ಬಲವಾಗಿ ಶೂಟ್ ಮಾಡುತ್ತದೆ ಮತ್ತು 15,000 ಕೋಟಿ ಸಂಗ್ರಹಣೆ ಮಾರ್ಗದರ್ಶನದ ಮೇಲೆ ನಾವು ಸಮಂಜಸವಾಗಿ ವಿಶ್ವಾಸ ಹೊಂದಿದ್ದೇವೆ ಎಂದು ಅವರು ಹೇಳಿದರು. ಧನುಕಾ ಅಗ್ರಿಟೆಕ್ ಷೇರು ಬೆಲೆಯು ಕಂಪನಿಯ 5 ಲಕ್ಷ ಇಕ್ವಿಟಿ ಷೇರುಗಳನ್ನು ಅಥವಾ ಒಟ್ಟು ಪಾವತಿಸಿದ ಇಕ್ವಿಟಿ ಷೇರುಗಳ ಬಂಡವಾಳದ 1.1% ಅನ್ನು ಒಟ್ಟು 100 ಕೋಟಿಗೆ ಟೆಂಡರ್ ಆಫರ್ ಮಾರ್ಗದ ಮೂಲಕ ಖರೀದಿಸಲು ಉದ್ದೇಶಿಸಿದೆ. ಇದರಿಂದ ಧನುಕಾ ಅಗ್ರಿಟೆಕ್ ಷೇರುಗಳು 5% ಗಳಿಸಿವೆ.